ಸೊ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ದೋಸೆ ಮಾಡೋಣ ಅಂದ್ಕೊಂಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ. ಜೊತೆಗೆ ಕಾಯಿ ಚಟ್ನಿ ಕೂಡ ಮಾಡಿದ್ದೆ ಮಾರ್ನಿಂಗ್ ಟಿಫನ್ಗೆ. ಹಾಗೆ ಬೆಳಗ್ಗೆನೇ ಪಪಾಯ ಮಾರೋರು ಬಂದಿದ್ದರು. ಹಾಗಾಗಿ ಪಪಾಯನ ತಿಂದಿದ್ದು ತುಂಬ ದಿನ ಆಗಿತ್ತು ಅಂತ ತೊಗೊಂಡ್ಬಿಟ್ಟೆ. ಸೊ ಹಾಗೆ ಬೀಜಗಳನ್ನೆಲ್ಲ ತೆಗೆದು ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೆ. ಹಣ್ಣು ಮಾತ್ರ ತುಂಬ ಚೆನ್ನಾಗಿತ್ತು. ಜನತೆಗೆ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಅಪ್ಪ ಅಂದರೆ ಏನು ಸ್ಪೆಷಲ್ ಇಲ್ಲ, ನಿದ್ದೆ ಮಾಡೋದೇ ಸ್ಪೆಷಲ್ ಆಗಿದೆ. ನನ್ನ ಮಗಳು ಅಂತೂ ತುಂಬ ಕಾಡಿಸ್ತಾಳೆ, ತುಂಬ ಹಠ ಮಾಡ್ತಾಳೆ, ಒಂದು ಹತ್ರ ಇರೋದಿಲ್ಲ, ಹಿಡಿದು ಸಾಕಾಗಿ ಹೋಗುತ್ತೆ. ಏನು ನಿಮ್ಮದು ಹುಚ್ಚಾಟ ನೋಡಿ ಹನಿಮಾ. ಇದು ಜಿಜ್ಜಿದು ಶಾಮಿ ಇದು ಶಾಮಿ ಓರದು ಓನ್ ಮಾಡ್ತಿದ್ದನ್ರ ಹಾಕಿ ಚಿಚ್ಚಿ ತಿಂತಾ ಇದ್ದಾನೆ. ಇನ್ನು ಊಟ ಮಾಡಿಸಿಲ್ಲ, ಊಟ ಮಾಡಿಸ್ಬೇಕು. ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹಾಗಾಗಿ ರೆಸ್ಟ್ ಮಾಡ್ತಾಯಿದ್ದೆ. ಸೊ ಸ್ವಲ್ಪ ಹೊತ್ತಾಯ್ತು ಇದ್ದು. ಟೈಮ್ ಇವಾಗ 1 o'clock ಆಗಿದೆ, ಹಶುವಾಗಿದೆ, ಊಟ ಮಾಡಬೇಕು. ಮಧ್ಯಾಹ್ನ ಪಲ್ಯ ಮಾಡಲಿಕ್ಕೆ ಜೋಳಿಕಾಯಿನ ಹುರ್ಕೊಳ್ತಾ ಇದ್ದೀನಿ. ಇವಾಗ ಎದ್ದಾರೆ ಹಾಗೆ ಅನಿಸುತ್ತೆ, ತುಂಬ ಜನರಿಗೆ ಹುಷಾರಿರೋದಿಲ್ಲ. ಮಾರ್ನಿಂಗು ನನಗೂ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಇಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ತಿನ್ನಿಸ್ಲಿಕ್ಕೆ. ಸೊ ಹಾಗೆ ಅವಳಿಗೆ ಆ್ಯಪಲ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ, ಸ್ಮ್ಯಾಶ್ ಮಾಡಿಸಿ ತಿನ್ನಲಿಕ್ಕೆ. ಸೊ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ನೆನೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಗ್ರೈಂಡ್ ಮಾಡಿದರೆ ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರುತ್ತೆ ಈ ಫುಡ್ಡು. ಹಾಗಾಗಿ ಸೊ ಹಾಗೆ ಮಗಳಿಗೆ ಮೊಟ್ಟೆನ ತಿನ್ನಿಸ್ತಾ ಇದ್ದೀನಿ. ಆಚೆ ಕಡೆ ಕೂತ್ಕೊಂಡು ತಿನ್ಲಿಕ್ಕೆ ತುಂಬಾ ಹಠ ಮಾಡ್ತಾಳೆ ಅವಳು. ಫೈನಲಿ ಜೋಳಿಕಾಯಿ ಪಲ್ಯ ಕೂಡ ರೆಡಿ ಆಗಿದೆ. ಕಳಿ ಸೊ ಯಜಮಾನ್ರು ನನಗೆ ರ್ಯಾಪರ್ ಬುಕ್ ಮಾಡಿದರು ಮೊಬೈಲ್ದು. ಸೊ ತುಂಬ ದಿನ ಆಯಿತು ಹೊಸ ತೊಗೊಳ್ದೆ. ಸೊ ಇವತ್ತು ಬಂತು, ಜಸ್ಟ್ ಡೆಲಿವರಿ ಆಯ್ತಿದ್ದು, ತೊಗೊಂಬಂದೆ. ನೋಡೋಣ ಯಾವ ಥರ ರ್ಯಾಪರ್ ಬುಕ್ ಮಾಡಿದ್ದಾರೆ ಅಂತ. ವಾವ್, ನನ್ನ ಫೇವ್ರೆಟ್ ಕಲರ್ ಆಲ್ವೇಸ್. ಚೆನ್ನಾಗಿದೆ. ಈ ಥರ ಇದೆ. ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಬ್ಲೂ ಕಲರ್ ಅಂದರೆ ಸಿಕ್ಕಾಪಟ್ಟ ಇಷ್ಟ. ಸೊ ಹಾಗಾಗಿ ಈ ಕಲರಲ್ಲಿ ತರಿಸಿದ್ದಾರೆ. ಥ್ಯಾಂಕ್ ಯು ಪತಿದೇವ, ಲವ್ ಯು. ಸೊ ಫೈನಲಿ ನಾನು ಫೋಲಿಂಗ್ ಹಾಕಿದ್ದೀನಿ. ಇದು ಜಸ್ಟ್ ನಂಬ್ತೀರಾ 79 rupees ಇದು. ಅಷ್ಟು ಚೆನ್ನಾಗಿದೆ, ವರ್ತ್ ಇಟ್ಟಿದೆ. ಇದು ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಲರ್ ಕೂಡ ತುಂಬ ಫೇವ್ರೇಟ್ ನನಗೆ. ಬ್ಲೂ ಕಲರ್ ಅಂದರೆ ಸಿಕ್ಕಾಪಟ್ಟ ಇಷ್ಟ. ಸೊ ತುಂಬ ದಿನ ಆಯಿತು ನಾನು ಟೊಮೊಟೊ ಚಟ್ನಿ ಜೊತೆ ದೋಸೆ ತಿಂದೆ. ಸೊ ಹಾಗಾಗಿ ಫಟಾಫಟ್ ಅಂತ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೊಮೊಟೊ, ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಎರಡು ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಹುರ್ಕೊಂಡು ನೀಟಾಗಿ ಕಲ್ಲನ್ನ ವಾಶ್ ಮಾಡಿಟ್ಕೊಂಡು, ನಾನು ಜಾಸ್ತಿ ಜಜ್ಕೊಂಡೇ ಈ ಚಟ್ನಿ ತಿನ್ನೋದು. ಯಾಕಂದರೆ ಜಜ್ಜಿ ಮಾಡಿ ತಿನ್ನೋದೇ ಬೇರೆ ಥರ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನು ಜಾಸ್ತಿ ಜಜ್ಕೊಂಡು ತಿನ್ನೋದು. ಮಿಕ್ಸಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಹಾಗಾಗಿ ರುಬ್ಬೋ ಕಲ್ಲಲ್ಲಿ ನೀಟಾಗಿ ಜಜ್ಕೊಳ್ತಾ ಇದ್ದೀನಿ ನಾನು. ಈ ಥರ ಜಜ್ಕೊಂಡ್ಬಿಟ್ಟು ಚಿಕ್ಕದಾಗಿ ಆದಮೇಲೆ ಅದನ್ನು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ ಬಾಣಲೆಯಲ್ಲಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಚಟ್ನಿನ. ಸೊ ಫೈನಲಿ ಚಟ್ನಿ ಕೂಡ ರೆಡಿ ಆಯಿತು. ಇವಾಗ ಫಟಾಫಟ್ ಬಿಸಿ ದೋಸೆ ಜೊತೆ ಈ ಚಟ್ನಿಯಲ್ಲಿ ತಿಂತಾಯಿದ್ರೆ ಆಹಾ, 2ರಿಂದ 3 ದೋಸೆ ಆರಾಮಾಗಿ ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ ಈ ಚಟ್ನಿ. ಸೊ ಫೈನಲಿ ಪಟಾಪಟ ಅಂತ ದೋಸೆ ಕೂಡ 2ರಿಂದ 3 ದೋಸೆ ಅಂತೂ ಆರಾಮಾಗಿ ತಿಂದೆ ನಾನಂತರೂ. ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಕೂಡ. ಸೊ ಫೈನಲಿ ದೋಸೆ ಚಟ್ನಿ ರೆಡಿ ಆಯಿತು. ಟೇಸ್ಟ್ ಕೂಡ ಸಖತ್ತಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ಈ ಟೇಸ್ಟ್ನ.